ಎಲ್ರಿಗೂ ನಮಸ್ಕಾರ. ತೀರ್ಥರೂಪ ತಂದೆಯವರಿಗೆ ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿರೋ ಸಿನಿಮಾ. ನಾವು 2 ವೀಡಿಯೋ ಮಾಡಿ ಹಾಕಿದ್ವಿ, 2 ಸಲ ನೋಡಿದ್ದೀವಿ ಥಿಯೇಟ್ರಲ್ಲಿ. ಇಂಥ ಒಳ್ಳೆಯ ಸಿನಿಮಾ ಯಾಕೆ ಥಿಯೇಟ್ರ್ಗಳಿಗೆ ಜನ ಬರ್ತಾಯಿಲ್ಲ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಇಂಥ ಒಳ್ಳೆಯ ಸಿನಿಮಾ ಏನಕ್ಕೆ ಗೆಲ್ತಾ ಇಲ್ಲ ಅನ್ನೋದು ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಇದೇ ಸಿನಿಮಾನ ಕೇರಳದಲ್ಲಿ ಮಲಯಾಳಂ ಭಾಷೆಯಲ್ಲಿ ಮಾಡಿದರೆ ಅಲ್ಲಿ ಇರೋ ಜನಕ್ಕಿಂತ ಇಲ್ಲಿರೋ ಜನ ಜಾಸ್ತಿ ನೋಡಿರೋರು, ಫಿಲಮ್ನ ಗೆಲ್ಸಿರೋರು. ನಮ್ಮ ಕನ್ನಡದ ಡೈರೆಕ್ಟ್ರ್ ಒಬ್ಬರು ಮಾಡಿರೋದು ಫಿಲಮ್ಗೆ ಸಪೋರ್ಟ್ ಏನಕ್ಕೆ ಸಿಗ್ತಾಯಿಲ್ಲ ನನಗಂತೂ ಗೊತ್ತಾಗ್ತಾಯಿಲ್ಲ. ರಾಮೇನಹಳ್ಳಿ ಜಗನ್ನಾಥ್ ಸರ್ ಒಂದೊಳ್ಳೆ ಸ್ಟೋರಿ, ಒಳ್ಳೆ ಕತೆ ಕೊಟ್ಟಿದ್ದಾರೆ ನಮಗೆ. ಇಂಥ ಸಿನಿಮಾ ಏನಕ್ಕೆ ಸೋಲ್ತಾ ಇದೆ ಅಂತ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಾಯಿಲ್ಲ. ಆ್ಯಕ್ಟಿಂಗ್ ಇಷ್ಟ ಆಗಿಲ್ವ, ಏನಕ್ಕೆ ಸೋಲ್ತಾ ಇದೆ ಸಿನಿಮಾ? ಎಲ್ಲ ಚೆನ್ನಾಗಿದೆ, ಆ್ಯಕ್ಟಿಂಗ್ ಹೊಸೊಬ್ರು ಹೀರೋ ಆಗಿದ್ರು ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಸಿನಿಮಾ ಏನಕ್ಕೆ ಸೋಲ್ತಾ ಇದೆ ಅಂತ ನಿಜವಾಗ್ಲೂ ನಂಗೆ ಅರ್ಥನೇ ಆಯ್ತಲ್ಲ. ಒಂದೊಳ್ಳೆ ಸಿನಿಮಾ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಸಿಗ್ತಾರ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಚಿಕ್ಕ ಮಕ್ಳಿಗೂ ತೋರಿಸೋಂಥ ಸಿನಿಮಾ ಇದು. ನ್ಯೂಸ್ ಪೇಪರ್ ಬಗ್ಗೆ ಆಗಿರ್ಬೋದು, ಎಜುಕೇಷನ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಇವಾಗಿರೋ ಜನ್ರೇಷನ್ ಬಗ್ಗೆ ಆಗಿರ್ಬೋದು, ಎಲ್ಲ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಇನ್ನೇನು ಬೇಕು ಸಿನಿಮಾ ಅಂದರೆ? ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಲವ್ ಇದೆ, ತಂದೆ ತಾಯಿ ವ್ಯಾಲ್ಯೂಸ್ ಇದೆ. ಇನ್ನೇನು ಬೇಕು ಒಂದು ಸಿನಿಮಾದಲ್ಲಿ? ಎಲ್ಲ ವಿಷಯಗಳನ್ನ ಒಂದೇ ಸಿನಿಮಾದಲ್ಲಿ ಕೂಡಿಸಿದ್ದಾರೆ. ಅದು ಹೇಳೋ ಸ್ಕ್ರೀನ್ ಪ್ಲೇ ಇದೆಯಲ್ಲ, ಮನ ಮುಟ್ಟುವಂಥ ಸ್ಕ್ರೀನ್ ಪ್ಲೇ ಇದೆಯಲ್ಲ, ಅದಂತೂ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಬಟ್ ಇಂಥ ಸಿನಿಮಾ ಏನಕ್ಕೆ ಜನ ಬರ್ತಾಯಿಲ್ಲ ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಒಳ್ಳೆ ಸಿನಿಮಾ. ಇವಾಗ ತಾನೇ ಒಂದು ವೀಡಿಯೋ ನೋಡಿದೆ, ಪ್ರಸನ್ನ ಥಿಯೇಟ್ರಲ್ಲಿ ಓನರ್ ಟಿಕೆಟ್ ಕೊಡೋರು ವೀಡಿಯೋ ಮಾಡಿ ಅವ್ರ ವೀಡಿಯೋನ ತೊಗೊಂಡು ಹಾಕಿದ್ದಾರೆ. ಅವರು ಒಂದು ಮಾತು ಹೇಳಿದ್ರು, ಏನಂತ, ಈ ಸಿನಿಮಾ ಬನ್ನಿ, ಫಿಲಮ್ ಚೆನ್ನಾಗಿಲ್ಲ ಅಂದರೆ ಡಬಲ್ ದುಡ್ಡು ಕೊಡ್ತೀನಿ ಅಂತ. ಟಿಕೆಟ್ ಕೌಂಟ್ರಲ್ಲಿ ಇರೋರೇ ಹೇಳ್ತಾ ಇದ್ದಾರೆ ಫಿಲಮ್ ಅಷ್ಟು ಚೆನ್ನಾಗಿದೆ ಅಂತ. ಜನ ಏನಕ್ಕೆ ಹೋಗ್ತಾಯಿಲ್ಲ ನನಗಂತೂ ಅರ್ಥ ಆಗ್ತಾಯಿಲ್ಲ. ಬೇರೆ ಭಾಷೆ ಸಿನಿಮಾ ಅಂದರೆ ಚೆನ್ನಾಗಿಲ್ಲ ಅಂದರೂ ಅದಕ್ಕೆ ನಿಜವಾಗ್ಲೂ ಹೌಸ್ಫುಲ್ ಅಂತ ಬೋರ್ಡು ಕರ್ನಾಟಕದಲ್ಲಿ ಸಿಗುತ್ತೆ. ಬಟ್ ನಮ್ಮ ಕನ್ನಡ ಸಿನಿಮಾ, ನಮ್ಮ ನೇಟಿವಿಟಿ ತಕ್ಕಂಗೆ ಮಾಡಿರೋ ಸಿನಿಮಾ, ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಏನೂ ಗೆಲ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತಾಗ್ತಾಯಿಲ್ಲ. ನೋಡಿ, ಇವತ್ತು ಗುರುವಾರ, ನಾಳೆ ಶುಕ್ರವಾರ, ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ ತೆಗ್ಬಿಟ್ಟು ನಾಳೆ ಬುಕ್ ಮೈ ಶೋಲ್ಲಿ ನೋಡಿದೆ, ಬರೀ 3 ಥಿಯೇಟ್ರ್ ಇದೆ ಬೆಂಗಳೂರಲ್ಲಿ. ಆಲ್ಮೋಸ್ಟ್ ಇವತ್ತೇ ನೋಡ್ಕೊಂಬಿಡಿ ನೋಡೋರು ಅಂತಾರು. ಈ ಥರ ಮಾಡಿದ್ರೆ ನಿಜವಾಗ್ಲೂ ಯಾಕೋ ಮನಸ್ಸೇ ಬರೋಲ್ಲ. ನೆಕ್ಸ್ಟು ಹೊಸ ಡೈರೆಕ್ಟರ್ಗಳನ್ನ ನಿಜವಾಗ್ಲೂ ಮನಸ್ಸು ಬರೋಲ್ಲ. ಪಾಪ ಲಾಸ್ಟ್ ಒಂದು ದಿವಸ ಬರೆಯೋರು ಹಿಂಗೆ ಆಯಿತು ಅವ್ರಿಗೆ. OTT ಬಂದಮೇಲೆ ಸೂಪರಾಗಿದೆ, ಹಂಗಿದೆ ಅಂತೆಲ್ಲ ಎಪ್ಸಿದ್ರು. ಅದೇ ಡೈರೆಕ್ಟ್ರು ತೀರ್ಥರೂಪ ತಂದೆಯವರಿಗೆ 2ನೇ ಸಿನಿಮಾ ತೆಗೆದಿದ್ದಾರೆ. ಬಟ್ ಜನ ಬರ್ತಾಯಿಲ್ಲ ಅಂದರೆ ಬೆಂಗಳೂರಲ್ಲಿ ಸಿಗ್ತಾಯಿಲ್ಲ ಅಂತ ನನಗನ್ಸುತ್ತೆ. ಬೇರೆ ಶಿವಮೊಗ್ಗ, ಮೈಸೂರಲ್ಲೆಲ್ಲ ಆಲ್ಮೋಸ್ಟ್ ಪರವಾಗಿಲ್ಲ ಒಂದು ರೇಂಜ್ಗೆ. ಬೆಂಗಳೂರಲ್ಲಿ ಏನಕ್ಕೂ ಗೊತ್ತಾಗ್ತಾಯಿಲ್ಲ ನನಗೆ. ಬೇರೆ ಭಾಷೆ ಸಿನಿಮಾನ ಗೆಲ್ಲಿಸ್ತಾ ಇದ್ದಾರೆ, ಗೊತ್ತಾಗ್ತಾಯಿಲ್ಲ. ನೋಡಿ, ನಿಮ್ಗೆ ಇಷ್ಟ ಇದೆ ಫಿಲಮ್ ನೋಡಿ. ಧನ್ಯವಾದ.